ಪೂಜೆ ಹೇಗೆ ಮಾಡ್ತೀಯೋ ನಾನು ನೋಡ್ತೀನಿ. ನಾನಂತೂ ಖಂಡಿತ ಆ ಪೂಜೆ ನಡೆಯಕ್ಕೆ ಬಿಡಲ್ಲ. ಅಮ್ಮ, ಯಾವುದೇ ಪರಿಸ್ಥಿತಿಯಲ್ಲೋ ರಾಧಿಕಾ ಮಾಡ್ತಿರೋ ಸೌಭಾಗ್ಯ ವ್ರತ ನಡಿಬಾರ್ದು ಅಂತ ನಂಗೂ ಆಸೆ ಕಣೆ. ಆದ್ರೆ ಹೇಗೆ ತಡೆಯಕ್ಕಾಗತ್ತೆ? ಆಲ್ರೆಡಿ ಪ್ಲಾನ್ ಮಾಡ್ತಿದ್ದೀನಿ. ಈ ಸಲನಾದ್ರೂ ಸರಿಯಾಗಿ ಯೋಚನೆ ಮಾಡಿ ಸಾಯಿ. ಪ್ರತಿ ಸಲನೂ ಯಾವುದೋ ಒಂದು ಕಿತ್ತೋದ್ ಪ್ಲಾನ್ ಮಾಡಿ ಸಿಕ್ಕಾಕೊಳ್ಳೋದು, ವಹಿಸ್ಕೊಳ್ಳೋದು ನಿನಗೆ ಅಭ್ಯಾಸ ಆಗೋಗಿದೆ. ಎದ್ರೆಟ್ ಬೀಳುತ್ತಲ್ಲ ಅಂತ ಹಿಂದೆಟ್ ಹಾಕೋದು ಈ ಮಲ್ಲೇಶ್ವರಿ ಜಾಯಮಾನನೇ ಅಲ್ಲ. ಎಷ್ಟು ಸಲ ಆದರೂ ಸರಿ ಪ್ರಯತ್ನ ಮಾಡಿ ಭಾವನ್ನ ಸ್ವಂತ ಮಾಡ್ಕೋತೀನಿ. ತಗೊಳ್ಳಿ ಪುರೋಹಿತ್ರೆ, ನೀವು ಹೇಳ್ದ ಹಾಗೇನೆ ದೇವಸ್ಥಾನದಲ್ಲಿ ಭಗವಂತನ ಪಾದದ ಹತ್ರ ಇಟ್ಟು ಪೂಜೆ ಮಾಡಿಸಿ ತಗೊಂಡು ಬಂದಿದ್ದೀನಿ. ಸರಿ ಸ್ವಾಮಿ, ಬರ್ತೀನಿ ಪುರೋಹಿತರೆ. ಅಮ್ಮ, ದೇವರ ಮನೆಯಲ್ಲಿದ್ಯಮ್ಮ? ಆ ಕಡೆ ಹೋಗ್ಬೇಕು, ಬನ್ನಿ ತೋರಿಸ್ತೀನಿ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪ ಹೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಮುಕ್ತಿ ಮುಕ್ತಿ ಪ್ರದಾಯಿನಿ. ನೋಡಮ್ಮ ರಾಧಿಕಾ, ಸೌಭಾಗ್ಯ ವ್ರತ ಸಮಾಪ್ತಿ ಆಗೋವರೆಗೂ ಯಾವುದೇ ಅಡೆ ತಡೆ ಬರಬಾರ್ದು ಅಂತ ಅಮ್ಮನವ್ರನ್ನ ನೆನೆಸ್ಕೊಂಡು ನಮಸ್ಕಾರ ಮಾಡಮ್ಮ. ಅಮ್ಮ, ಯಾವ ಅಡೆತಡೆನೂ ಇಲ್ಲದೆ ವ್ರತನ ಸುಸೂತ್ರವಾಗಿ ಮುಗಿಸು. ಸಂಕಲ್ಪ ಶಕ್ತಿನ ನನಗೆ ಕೊಡು ತಾಯಿ. ನಾನಿರೋವಾಗ ಸೌಭಾಗ್ಯ ವ್ರತ ಹೇಗೆ ಸುಸೂತ್ರವಾಗಿ ಮುಗಿಯುತ್ತೆ? ಅಡೆ ತಡೆ ತಂದೆ ತರ್ತೀನಿ ರಾಧಿಕಾ. ಇವಾಗ ಈ ಗೋರಂಟಿ ಸೊಪ್ಪು ತಗೊಂಡು ಹೋಗಿ ರೂಪುಕೊಂಡು ಎರಡು ಕೈಗೆ ಹಚ್ಕೊಳ್ಳಮ್ಮ. ಮಧ್ಯದಲ್ಲಿ ಅಳಸು ಹೋದ್ರು, ಕೆಂಬಣ್ಣ ಬರದೆ ಹೋದ್ರು ವ್ರತ ಭಂಗ ನಡೆದ ಹಾಗೇನೆ. ವ್ರತಭಂಗ ನಡೆದ್ರೆ ಕೈಲಾಶವರ ಜಾತಕದ ಪ್ರಕಾರ ಖಂಡಿತ ಒಳ್ಳೆಯದಾಗಲ್ಲ. ದೋಷ ಹೆಚ್ಚಾಗಿ ಬೇರೆ ಅಪಾಯಗಳಿಗೆ ದಾರಿ ಮಾಡಿಕೊಡುತ್ತೆ. ಪುರೋಹಿತ್ರೆ, ಹಾಗೇನೂ ಆಗಲ್ಲ. ನನ್ನ ಸೊಸೆ ನಿಷ್ಠೆಯಿಂದ ಶ್ರದ್ಧೆಯಿಂದ ವ್ರತನ ಪೂರ್ತಿ ಮಾಡ್ತಾಳೆ. ಅಮ್ಮ ರಾಧಿಕಾ, ನೀನು ಗೋರಂಟಿ ಹಚ್ಕೊಂಡ ಮೇಲೆ ಮಿಕ್ಕದವರು ಕೂಡ ಗೋರಂಟಿನ ಹಾಕೋಬಹುದು. ಅಮ್ಮ ರಾಧಿಕಾ, ಈ ಗೋರಂಟಿ ಸೊಪ್ಪು ತಗೊಂಡು ಹೋಗಿ ರುಬ್ಕೊಂಡ್ ಬಾ. ಅತ್ತೆ, ಅಕ್ಕಂಗ್ ಗೋರಂಟಿ ಸೊಪ್ಪು ಹಚ್ಚಿ ಆಮೇಲೆ ನಾನು ಹಚ್ಕೋತೀನಿ. ಸರಿನಮ್ಮ, ಬೇಗ ಹೋಗಿ. ಮಧ್ಯದಲ್ಲಿ ಅಳಸು ಹೋದ್ರು, ಕೆಂಬಣ್ಣ ಬರದೆ ಹೋದ್ರು ವ್ರತ ಭಂಗ ನಡೆದ ಹಾಗೇನೆ.
ಈ ತುರ್ಕೆ ಸೊಪ್ಪಿನ ರಸನ ಗೋರಂಟಿ ಸೊಪ್ಪಿಗೆ ಬೆರೆಸ್ಬಿಟ್ರೆ ತುರ್ಕೆ ತಡಿಯೋಕ್ಕಾಗ್ದೆ ಹಚ್ಕೊಂಡಿರೋ ಗೋರಂಟಿನ ಅಳ್ಸಾಕ್ತ್ಯ. ಶುರು ಮಾಡೋಕ್ ಮುಂಚೆನೆ ಪೂಜೆ ನಿಂತು ಹೋಗುತ್ತೆ. ಆವಾಗ ಅತ್ತೆ ಕೈಲಿ ನಿನ್ನ ಕಥೆ ಮುಗಿಯುತ್ತೆ. ಅಕ್ಕ, ನಾನೇನಾದ್ರೂ ಸಹಾಯ ಮಾಡ್ಲಾ ಅಕ್ಕ? ಎಲ್ಲ ಮುಗಿದ್ಮೇಲೆ ಇವಾಗೇನ್ ಸಹಾಯ ಮಾಡ್ತೀಯ ಬಿಡು. ಹೋಗಿ ಬೌಲ್ ತಗೊಂಡ್ ಬಾ. ಹಾಗೆ ಸೌಟ್ ಕೂಡ. ನಮಸ್ಕಾರ ಶಕುಂತಲಾ ದೇವಿ ಅವರೇ. ನಮಸ್ಕಾರನಮ್ಮ. ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ನನ್ ಸೊಸೆ ಸೌಭಾಗ್ಯ ವ್ರತ ಮಾಡ್ತಿದ್ದಾಳೆ. 3 ಜನ ಮುತ್ತೈದೆಯರಿಗೆ ಬಾಗಿನ ಕೊಡ್ಬೇಕು ಅಂತ ನಿಮ್ಮನ್ ಬರಕ್ ಹೇಳ್ದೆ. ಓ ಹೌದಾ? ಹೊಸದಾಗ್ ಮದ್ವೆ ಆಗಿರೋ ಹೆಣ್ಮಕ್ಳು ಸೌಭಾಗ್ಯ ವ್ರತ ಮಾಡಿದ್ರೆ ತುಂಬಾ ಒಳ್ಳೇದು. ಇದ್ರಿಂದ ನಿಮ್ ಮಗಂಗೂ ಮನೆಗೂ ಒಳ್ಳೇದಾಗುತ್ತೆ. ಅಮ್ಮ ರಾಧಿಕಾ, ಇವರು ನಮ್ ಬೀದಿ ಕೊನೆಲೇ ಇದ್ದಾರೆ. ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿರೋ ಮ್ಯಾನೇಜರ್ ಅವ್ರ ವೈಫು. ಇದನ್ನ ಅದ್ರಲ್ಲಿ ಹಾಕು. ಮುಗೀತು ಅತ್ತೆ, ಮುಗೀತು. ನಡಿಯಮ್ಮ. ನೀವ್ ಹೋಗಿರಿ ಅಕ್ಕ, ನಾನ್ ತೊಳೆದ್ಬಿಟ್ ಬರ್ತೀನಿ. ಇವಾಗ ಗೋರಂಟಿ ಸೊಪ್ಪು ಹಚ್ಕೊಂಡ್ರೆ ಪೂಜೆ ಹೇಗ್ ನಡೆಯುತ್ತೋ ನಾನು ನೋಡ್ತೀನಿ. ಅಮ್ಮ, ಗೋರಂಟಿನ ಅಮ್ಮನವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಆಮೇಲೆ ಗೋರಂಟಿನ ಹಚ್ಕೊಳ್ರಮ್ಮ. ಇವಾಗ ಗೋರಂಟಿನ ಹಚ್ಕೊಳ್ಳಿ. ಪ್ರಿಯಾ, ಗೋರಂಟಿ ಸೊಪ್ಪು ಹಚ್ಚೋದಕ್ಕೆ ಗ್ಲೌಸ್ ಯಾಕೆ? ಬರೀ ಕೈಯಲ್ಲಿ ಗೋರಂಟಿ ಸೊಪ್ಪು ಹಚ್ಚಿದ್ರೆ ಎಲ್ಲ ಮೆತ್ಕೊಂಡು ನನ್ ಕೈಯು ಕೆಂಪಗಾಗುತ್ತೆ. ಅದೇ ಗ್ಲೌಸ್ ಹಾಕೊಂಡ್ ಹಚ್ಚಿದ್ರೆ ಆಮೇಲೆ ನಾನ್ ಮಲ್ಲೇಶ್ವರಿ ಕೈಲಿ ನನ್ ಕೈಗೆ ಗೋರಂಟಿ ಹಚ್ಚಿಸ್ಕೊತೀನಿ.
ಸೊಪ್ಪು ಹಚ್ಚಿದ್ಮೇಲೆ ಯಾಕೋ ಕೈಯೆಲ್ಲ ಉರಿತಿದ್ಯಲ್ಲ? ಯೂಶ್ವಲಿ ಹೀಗೆ ಆಗ್ಬಾರ್ದಲ್ಲ. ಅಕ್ಕ ಚೆನ್ನಾಗಿದೆ ಅಲ್ವಾ? ಇದೇನಿದು? ಗೋರಂಟಿ ಸೊಪ್ಪಿಗೆ ತುರ್ಕೆ ಸೊಪ್ಪು ಬೆರೆಸಿದ್ಮೇಲೆ ಕೈ ಎಲ್ಲ ಉರ್ದು ರಾಧಿಕಾ ಗೋಳಾಡ್ಬೇಕಿತ್ತಲ್ಲ. ಒಂದು ಸದ್ದು ಮಾಡದೆ ಕೂತಿದ್ದಾಳಲ್ಲ. ಏನಿದು ಹೀಗಾಗೋಯ್ತಲ್ಲ. ಛೇ, ಮಧ್ಯದಲ್ಲಿ ಅಳಸು ಹೋದ್ರು, ಕೆಂಬಣ್ಣ ಬರದೇ ಹೋದ್ರು, ವ್ರತ ಭಂಗ ನಡೆದ ಹಾಗೇನೆ. ಮಲ್ಲೇಶ್ವರಿ, ಈಗ ನೀ ನನ್ನ ಕೈಗೆ ಗೋರಂಟಿ ಹಚ್ಚು. ಮಲ್ಲೇಶ್ವರಿ, ಅಲ್ಲೇ ನಿಂತ್ಬಿಟ್ಟಿಯಲ್ಲ, ಬಾ. ಪ್ರಿಯಾ, ಆ ಇದೆಲ್ಲ ಬೇಕಾ ಈಗ? ಅಕ್ಕ, ನಿಂತರೇನೆ ನಂಗೂ ಒಳ್ಳೆ ಗಂಡ ಸಿಗ್ಬೇಕಲ್ವಾ? ಮಲ್ಲೇಶ್ವರಿ, ಬಾ. ಗೋರಂಟಿ ಸೊಪ್ಪು ಹಚ್ಚಿರೋ ಜಾಗದಲ್ಲಿ ಇಷ್ಟೊಂದು ತುರಿಕೆ ಆಗ್ತಿದ್ಯಲ್ಲ. ಪ್ರಿಯಾ, ಗೋರಂಟಿ ಸೊಪ್ಪು ಹಚ್ಚಿದ್ರೆ ತುರ್ಕಿ ಯಾಕಾಗತ್ತೆ? ನಿಮ್ಮಕ್ಕ ಚೆನ್ನಾಗೇ ಇದ್ದಾಳಲ್ಲ. ಅಮ್ಮ ರಾಧಿಕಾ, ನಿನ್ಗೇನು ಆಗ್ತಿಲ್ಲ ತಾನೆ? ನನ್ನ ಕೈಗಳು ಕೂಡ ಉರಿತಿದೆ ಅತ್ತೆ. ಅಯ್ಯೋ, ಉರಿ ಜಾಸ್ತಿ ಆಗ್ತಿದೆ. ಗೋರಂಟಿ ಹಚ್ಚಿಸ್ಕೊಳ್ಳಕ್ಕೆ ನಂಗಾಗಲ್ಲ. ಅಯ್ಯೋ ಅಮ್ಮ, ಗೋರಂಟಿ ಸೊಪ್ಪಲ್ಲಿ ಬೇರೆ ಯಾವುದೋ ಸೊಪ್ಪು ಬೆರೆತಿರ್ಬೇಕು. ಅದು ಕೆಲವರು ಚರ್ಮಕ್ಕಾಗಲ್ಲ, ಅದಕ್ಕೆ ಉರಿತಾ ಇರುತ್ತೆ. ಇಷ್ಟು ಕಮ್ಮಿ ಮೆತ್ಕೊಂಡಿರೋ ನಂಗೆ ಎಷ್ಟು ತುರ್ಕೆ ಆಗ್ತಿದೆ. ಅಕ್ಕ 2 ಕೈಗೂ ಗೋರಂಟಿ ಹಚ್ಚಿಸ್ಕೊಂಡಿದ್ದಾಳೆ. ಮತ್ತೆ ಅಕ್ಕಂಗೆ ಎಷ್ಟು ತುರ್ಕೆ ಆಗ್ತಿರ್ಬೋದು. ಅಕ್ಕ, ರಾಧಿಕಾ, ಇವಾಗ ಹೇಗಿದ್ಯಮ್ಮ? ಕಮ್ಮಿ ಆಯ್ತಾ? ಅಕ್ಕ ಕಮ್ಮಿ ಆಗ್ತಿದೆ ಅಕ್ಕ, ನೀನು ಹೋಗಿ ಕೈ ತೊಳ್ಕೊ. ಬೇರೆ ಗೋರಂಟಿ ಸೊಪ್ಪು ತಂದು ಮತ್ತೆ ಹಚ್ಕೊಂಡ್ರಾಯ್ತು. ಅಮ್ಮ, ಇವಾಗ ಏನಾದ್ರೂ ಅವರು ಗೋರಂಟಿ ಸೊಪ್ಪನ್ನ ತೊಳೆದ್ರೆ ಅನಿಷ್ಟಕ್ಕೆ ದಾರಿ ಮಾಡಿಕೊಟ್ಟ ಹಾಗೆ. ಇಲ್ಲ ಪುರೋಹಿತ್ರೆ,
ಇಂಥ ಎಷ್ಟೇ ತೊಂದರೆ ಬಂದ್ರು ನಾನು ಗೋರಂಟಿ ಸೊಪ್ಪನ್ನ ಅಳ್ಸಾಕಲ್ಲ. ಎಷ್ಟೇ ಅಡೆತಡೆ ಬಂದ್ರು ಸರಿ, ಸೌಭಾಗ್ಯ ವ್ರತ ನಿಲ್ಸಲ್ಲ. ಅಕ್ಕ ಹಾಗಲ್ಲ ಅಕ್ಕ. ಪ್ರಿಯಾ, ನೀನ್ ಟೆನ್ಷನ್ ಮಾಡ್ಕೋಬೇಡ, ಏನೂ ಆಗಲ್ಲ. ದೈವ ಕಾರ್ಯ ನೆರವೇರಿಸೋ ಸಂಕಲ್ಪದ ಮುಂದೆ ಈ ತುರಿಕೆ ನನಗ್ ದೊಡ್ಡ ತೊಂದ್ರೆ ಏನಲ್ಲ. ರಾಧಿಕಾ, ನಿನ್ನ ಕೈ ಉರಿತಿದೆ ಅಂತ ಗೊತ್ತಿದ್ರು ಅದ್ರ ಬಗ್ಗೆ ನನ್ನ ಮನ್ಸಿಗೆ ನೋವಾಗ್ತಿದ್ರು. ವ್ರತದ ಬಗ್ಗೆ ನೀನ್ ತೋರಿಸ್ತಿರೋ ನಿಷ್ಠೆ ನನಗೆ ತುಂಬಾ ಇಷ್ಟ ಆಯ್ತಮ್ಮ. ಅದು ಎಂತ ಹಠಮಾರಿನೆ ನೀನು. ಮೊಂಡತನದಲ್ಲಿ ನಿನಗ್ಯಾರು ಸಾಟಿನೇ ಇಲ್ವೇನೋ. ನನ್ನ ಹೊಟ್ಟೆ ಉರಿಸ್ತಿದ್ಯಲ್ಲೇ. ಅಕ್ಕ, ಕೈಯೆಲ್ಲ ಬೊಬ್ಬೆ ಬಂದಿದೆ. ಇಷ್ಟೊತ್ತು ಕೈ ಉರಿತಿತ್ತಲ್ಲ, ಅದಕ್ಕೆ ಹೀಗಾಗಿರ್ಬೇಕು. ಏನಮ್ಮ ಇಷ್ಟೊಂದು ಬೊಬ್ಬೆ ಬಂದಿದ್ಯಲ್ಲ? ಈ ಪರಿಸ್ಥಿತಿಲಿ ಪೂಜೆ ಮಾಡೋದ್ ಕಷ್ಟ ಅಕ್ಕ. ದೇವ್ರ ಹತ್ರ ಕ್ಷಮೆ ಕೇಳು. ಪುರೋಹಿತ್ರ ಹತ್ರ ಯಾವ್ದಾದ್ರೂ ಪರಿಹಾರ ಕೇಳೋಣ. ಪ್ರಿಯಾ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನೇ ಆದ್ರೂ ಸರಿ, ನಾನು ಪೂಜೆ ಮಾಡ್ತೀನಿ. ಅಮ್ಮ ರಾಧಿಕಾ, ಕೈ ತುಂಬ ಇಷ್ಟು ಬೊಬ್ಬೆ ಇರುವಾಗ ಪೂಜೆ ಹೇಗ್ ಮಾಡ್ತೀಯಮ್ಮ? ಪರವಾಗಿಲ್ಲ ಅತ್ತೆ, ನಾನು ಮಾಡ್ತೀನಿ. ಸರಿ, ಪುರೋಹಿತ್ರ ಹತ್ರ ಏನಾದ್ರೂ ಪರಿಹಾರ ಇದೆಯೇನೋ ಕೇಳೋಣ ನಡಿ. ಪುರೋಹಿತ್ರೆ, ರಾಧಿಕಾ ಕೈಗಳು ಕೆಂಪಿಗೇನೋ ಆಗಿವೆ, ಆದ್ರೆ ಕೈ ತುಂಬಾ ಬೊಬ್ಬೆ ಬಂದಿವೆ. ಈ ವ್ರತ ಇವಾಗ ಮಾಡೋ ಬದಲು ಬೇರೆ ಯಾವಾಗ್ಲಾದ್ರೂ ಮಾಡ್ಬೋದಾ? ಹೋಗ್ಲಿ, ಬೇರೆ ಪರಿಹಾರ ಏನಾದ್ರೂ ಇದೆಯಾ ಹೇಳಿ ಪುರೋಹಿತ್ರೆ. ಇಲ್ಲಮ್ಮ,